ಎಳೆದು ನಡೆಸಿ ಕಣ್ಣ ಸ್ತೋತ್ರ. ದೇವ, ಈ ಒಂದು ಬೆಳಗಿನ ಚಾವು ಉದಕಾಲ ಸಮಯದಲ್ಲಿ ಸ್ವಾಮಿ ನಿನ್ನ ಪಾದ ಪೀಠಕ್ಕೆ ನಾವು ಸೇರಿ ಬರ್ಲಿಕ್ಕಾವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ದೇವ, ವಿಶೇಷವಾಗಿ ಸ್ವಾಮಿ ಹೇಳ್ತಕ್ಕಂಥ ನಿನ್ನ ವಾಕ್ಯವನ್ನು ಸಮ್ಮುಖ ಪರಲೋಕದ ಜ್ಞಾನದಿಂದ ತುಂಬಿಸಿ ಉತ್ತಮದಲ್ಲಿ ಪ್ರಕಟಿಸುವಂತೆಯೂ ಬೋಧಿಸುವಂತೆಯೂ ಉಪದೇಶಿಸುವಂತೆಯೂ ಪರಲೋಕ ಸ್ವರಗಳನ್ನು ಪರಲೋಕ ಜ್ಞಾನವನ್ನು ಕೊಟ್ಟು ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವ, ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಎಲ್ಲ ದೈವ ಮಕ್ಕಳು, ದೈವ ಸೇವಕರು ಸ್ವಾಮಿ, ಅವರಿಗೂ ಆತ್ಮಿಕವಾಗ್ತಕ್ಕಂಥ ಮನನೇತ್ರಗಳನ್ನು ತೆರೆ ಮಾಡಿ ಪ್ರತಿಯೊಂದು ವಾಕ್ಯವನ್ನು ಗ್ರಹಿಸಿಕೊಳ್ಳುವಂತೆಯೂ ಪ್ರತಿಯೊಂದು ವಾಕ್ಯವನ್ನು ಅತಾಸಕ್ತಿಯಿಂದ ಕೇಳುವಂತೆಯೂ ಪ್ರತಿಯೊಂದು ವಾಕ್ಯವನ್ನು ಸ್ವಾಮಿ ಹೃದಯದ ಬರೆಯಲ್ಲಿ ಬರೆದಿಟ್ಟುಕೊಳ್ಳುವಂತೆಯೂ ಅದರ ಪ್ರಕಾರವಾಗಿ ಜೀವಿಸಿ ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಾಗಿ ಬದುಕಿ ಬರ್ತಕ್ಕಂಥ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡ್ಬೇಕೆಂಬುದಾಗಿಯೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ನಾಮ ರಚಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಂದೆ ಆದ ದೇವರಿಗೂ ಮತ್ತು ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರಿರ್ತಕ್ಕಂಥ ಪಾಸ್ಟರ್ ಗುಣಶೇಖರ್ ಅಂಕಲಯವರಿಗೂ ಮತ್ತು ಉಪನಿರ್ದೇಶಕರಾಗಿರ್ತಕ್ಕಂಥ ಪಾಸ್ಟರ್ ಎನ್ರಿಚ್ ಅಣ್ಣವರಿಗೂ ಮತ್ತು ನಮ್ಮ ಕೊಪ್ಪಳ ಪ್ರಾಂತದ ನಾರ್ತ್ ಕರ್ನಾಟಕದ ಸಭಾಪಾಲಕರಾಗಿರ್ತಕ್ಕಂಥ ಇನ್ಚಾರ್ಜ್ ಆಗಿರ್ತಕ್ಕಂಥ ಪಾಸ್ಟರ್ ನವನೀತ್ ಅಂಕಲಯವರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ದೈವ ಸೇವಕರಿಗೂ ಎಲ್ಲ ದೈವ ಜನರಿಗೂ ಈ ಬೆಳಗಿನ ಶುಭೋದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ದಿನಕ್ಕೆ ನೇಮಕವಾಗತಕ್ಕಂಥ ಮುಖ್ಯ ಶಿರೋನಾಮ ಏನೆಂಬುದಾಗಿ ನೋಡ್ತಿರುವಾಗ ಅಥವಾ ಟಾಪಿಕ್ ಎಂಬುದಾಗಿ ಏನು ನೋಡ್ತಿರುವಾಗ, ಯೇಸು ದೆವ್ವ ಹಿಡಿದಿದ್ದ ಮನುಷ್ಯನನ್ನು ಗುಣಪಡಿಸುತ್ತಾನೆ. ಯೇಸು ದೆವ್ವ ಹಿಡಿದಿರ್ತಕ್ಕಂಥ ಮನುಷ್ಯನನ್ನು ಗುಣಪಡಿಸುತ್ತಾನೆ ಎಂಬುದಾಗಿ. ನನ್ನ ಸತ್ಯವಾದ ವಾಕ್ಯದ ಧ್ಯಾನ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 26ರಿಂದ 37 ವಚನಗಳು ಮತ್ತು ಮಕ್ಕಳ ಸತ್ಯವೇದದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ. ಒಂದು ವರ್ಷಕ್ಕೆ ಸತ್ಯವೇದದ ಅಧ್ಯಯನದ ಭಾಗ ಎಜ್ಕೇಲನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 1ರಿಂದ 3 ವಚನ ಮತ್ತು 3ನೇ ಅಧ್ಯಾಯದಿಂದ 27 ವಚನ. ಮತ್ತು ಬಾಯ್ಪಟ್ಟ ವಚನ ಏನಿದೆ ಎಂಬುದನ್ನು ನೋಡುತ್ತಿರುವಾಗ, ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ದೆವ್ವಗಳು ಆ ಮನುಷ್ಯನೊಳಗಿಂದ ಹೊರಗೆ ಬಂದು ಹಂದಿ ಒಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಕೆರೆಯೊಳಗೆ ಬಿದ್ದು ಉಸಿರುಗಟ್ಟಿ ಸತ್ತಿತ್ತು ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 33ನೇ ವಚನ. ಇದರಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ವಿಶೇಷವಾಗಿ ಏನೆಂಬುದಾಗಿ ನೋಡ್ತಿರುವಾಗ, ದೇವರು ಮಾಡತಕ್ಕಂಥ ಒಂದು ಅದ್ಭುತ ಕಾರ್ಯ ಎಂಬುದಾಗಿ. ಇಲ್ಲಿ ನನ್ನ ಸತ್ಯವಾದ ವಾಕ್ಯದ ಭಾಗದಲ್ಲಿ ನೋಡ್ತಿರುವಾಗ ಈ ಮನುಷ್ಯನಿಗೆ ದೆವ್ವ ಹಿಡಿಯುತ್ತದೆ. ಅದು ವಿಶೇಷವಾಗಿ ಒಂದು ಅಲ್ಲ, ಹಲವಾರು ದೆವ್ವಗಳ ದಂಡನೆ ಆ ಮನುಷ್ಯನಿಗೆ ಹಿಡಿಯಲ್ಪಟ್ಟದ್ದು ಎಂಬುದಾಗಿ ನೋಡ್ತೇವೆ. ಇದು ಒಂದು ಅದ್ಭುತವಾದ ಕಾರ್ಯ. ಅದೇ ರೀತಿಯಲ್ಲಿ ಮಕ್ಕಳ ಸತ್ಯದ ಭಾಗದಲ್ಲಿ ನಾವು ನೋಡ್ತಿರುವಾಗ ಯೆಶಾಯನ ಪ್ರವಾದನ 7ನೇ ಅಧ್ಯಾಯದಲ್ಲಿ ನೋಡ್ತಿರುವಾಗ ಇಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನಡೀತಾ ಇದೆ. ಅದೇನೆಂಬುದಾಗಿ ನಾವು ನೋಡ್ತಿರುವಾಗ, ಒಪ್ಪಂದದಿಂದ ಕೂಡಿದ ಶತ್ರುಗಳಿಗೆ ಭಯಪಡದೆ ಯೆಹೋವನನ್ನು ಆಶ್ರಯಿಸಬೇಕೆಂದು ಯೆಶಾಯನು ಆಹಾಜನಿಗೆ ಬೋಧಿಸಿ ವರಪುತ್ರ ಜನನದ ಗುರುತನ್ನು ತಿಳಿಸಿದನು. ಇಲ್ಲಿ ನಿನಗೊಂದು ಅದ್ಭುತ ಕಾರ್ಯ ಆಗುತ್ತೆ ಎಂಬುದಾಗಿ ದೇವರು ಯೆಶಾಯನ ಪ್ರವಾದನ ಗ್ರಂಥದ ಮೂಲಕವಾಗಿ ಆಹಾಜ್ ಅಂತಕ್ಕಂಥ ಅರಸನಿಗೆ ನಿನಗೆ ಒಂದು ಮಗು ಜನನವಾಗ್ತದೆ ಅಂತಕ್ಕಂಥ ವಿಷಯವನ್ನು ತೀರ್ಮಾನವನ್ನು ಇಲ್ಲಿ ಅದ್ಭುತ ಕಾರ್ಯ ಆಗುತ್ತಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದು ವರ್ಷಕ್ಕೆ ಸತ್ಯದ ಭಾಗ ನೋಡ್ತಿರುವಾಗ ಇಲ್ಲಿ ಎಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ನೋಡ್ತಿರುವಾಗ ದೇವರು ಎಜ್ಕೇಲನನ್ನು ಪ್ರವಾದಿಯನ್ನಾಗಿ ನೇಮಿಸ್ತಾನೆ. ಇದು ಒಂದು ಅದ್ಭುತ ಕಾರ್ಯ. ಇಲ್ಲಿ 3 ಭಾಗಗಳಲ್ಲಿ ನೋಡ್ತಿರುವಾಗ 3 ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಅದ್ಭುತ ಕಾರ್ಯವನ್ನು ನಡೀತಾ ಇದೆ. ಅದರಲ್ಲಿ ಬಾಯ್ಪಟ್ಟ ವಚನ ಏನೆಂಬುದನ್ನು ನೋಡ್ತಿರುವಾಗ, ಆ ದೆವ್ವಗಳು ಯಾವ ರೀತಿಯಲ್ಲಿ ದೇವರನ್ನು ಬೇಡಿಕೊಳ್ಳುತ್ತಾವೋ ಹಾಗೇ ದೇವರೇ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆ ದೆವ್ವಗಳಿಗೆ ಅಪ್ಪಣೆ ಕೊಡ್ತಾನೆ. ಇದರ ಅರ್ಥ ಏನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆತಿರುವಂಥ ಅರ್ಥ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವೆ. ಇಲ್ಲಿ ದೆವ್ವಗಳು ಬೇಡಿಕೊಳ್ತವೆ. ಯಾರನ್ನು ಬೇಡಿಕೊಳ್ತೇವೆ? ಯೇಸು ಸ್ವಾಮಿನೇ ಬೇಡಿಕೊಳ್ತೇವೆ. ಆ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಸಹ ಪ್ರತಿಯೊಬ್ಬರ ಜೀವಿತದಲ್ಲೂ ಸಹ
ದೇವರ ಅದ್ಭುತಕರ ಕಾರ್ಯಗಳು ಆಗಬೇಕಾದ್ರೆ ನಾವು ಬೇಡಿಕೊಳ್ಳತಕ್ಕಂಥವ್ರು ಆಗಬೇಕು, ಸದಾಕಾಲ ಬೇಡಿಕೊಳ್ಳತಕ್ಕಂಥವ್ರು ಆಗಬೇಕು. ಬೇಡಿಕೊಂಡಾಗ ಮಾತ್ರ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ, ಎಲ್ಲರ ಜೀವಿತದಲ್ಲಿ ಸಹ ದೇವರು ನಿಜವಾಗಲೂ ಅದ್ಭುತ ಕಾರ್ಯವನ್ನು ಮಾಡೇ ಮಾಡ್ತಿರ್ತಕ್ಕಂಥದ್ದನ್ನು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಮುಂದಟ್ಟು ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ಅನೇಕ ಜನರು ಅದ್ಭುತ ಕಾರ್ಯ ಅಂದರೆ ಏನೋ ನಮ್ಮ ಜೀವಿತದಲ್ಲಿ ನಡೀಲಾರದ ಘಟನೆಗಳು ಆದಾಗ ಮಾತ್ರ ಅದ್ಭುತ ಕಾರ್ಯ ಎಂಬುದಾಗಿ ನೆನೆಸ್ತಾರೆ. ಆದರೆ ದೇವರ ವಾಕ್ಯ ಪ್ರಕಾರವಾಗಿ ನಾವು ನೋಡ್ತಿರುವಾಗ ನಾವು ಉಳಿದಿರುವುದೇ ದೇವರ ಕರುಣೆಯಿಂದ, ನಾವು ಜೀವಿಸ್ತಿರುವುದೇ ಒಂದು ಅದ್ಭುತ ಕಾರ್ಯ, ನಾವು ಬದುಕುತ್ತಿರುವುದೇ ಒಂದು ಅದ್ಭುತ ಕಾರ್ಯ, ನಾವು ಮಾತಾಡ್ತಿರುವುದೇ ಒಂದು ಅದ್ಭುತ ಕಾರ್ಯ, ಕ್ಷಣ ಕ್ಷಣದಲ್ಲಿ ಸಹ ನಾವು ಜೀವಿಸ್ತಾ ಇದ್ದೇವೆ ಅಂದರೆ ಇದೇ ಒಂದು ಅದ್ಭುತ ಕಾರ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ತಕ್ಕಂಥ ಒಂದು ದೇವರ ವಾಕ್ಯತೆ. ಕೆಲವು ಜೀವಿತದಲ್ಲಿ ನಡಿಬಾರದ ಘಟನೆಗಳಾಗಬೇಕು, ಅದು ಅದ್ಭುತ ಕಾರ್ಯ ಎಂಬುದಾಗಿ ನೆನೆಸ್ತಾರೆ. ಆದರೆ ನಾವು ಗತಿಸಿದ ದಿನದಲ್ಲಿ ದೇವರಿಗೆ ಸುಖವಾದ ನಿದ್ರೆಯನ್ನು ಕೊಟ್ಟಿದ್ದಾನೆ, ಅದು ಒಂದು ಅದ್ಭುತ ಕಾರ್ಯ. ಈ ಒಂದು ಬೆಳಗಿನ ಜಾವದಲ್ಲಿ ನೂತನ ದಿನವನ್ನು ನೋಡ್ತಾ ಇದ್ದೇವೆ, ಇದು ಒಂದು ಅದ್ಭುತ ಕಾರ್ಯ. ಈ ನೂತನ ದಿನವನ್ನು ನಾವು ಅನುಭವಿಸುವಂತೆ ದೇವರು ಸಹಾಯ ಮಾಡ್ತಾರೆ, ಇದು ಒಂದು ಅದ್ಭುತ ಕಾರ್ಯ ಅಂತ ಎಷ್ಟೋ ಜನ ನೆನೆಸುವುದಿಲ್ಲ. ಪ್ರತಿಯೊಂದು ಕ್ಷಣ ದೇವರು ನಮ್ಮನ್ನು ಹಗಲಿರುಳು ಕಣ್ಣು ಮುಚ್ಚದೆ ಕಾಪಾಡುತ್ತಲ್ಲ, ಅದು ಅದ್ಭುತ ಕಾರ್ಯ. ನಮ್ಮ ಕುಟುಂಬದಲ್ಲಿ ಏನೋ ಒಂದು ದೊಡ್ಡ ಮಾಡಬಾರ್ದ ಘಟನೆ ಮಾಡಬೇಕು ದೇವರು, ಹಾಗಾದರೆ ಅದ್ಭುತ ಕಾರ್ಯ. ನನ್ನ ಜೀವನದಲ್ಲಿ ಏನು ನಡಿಬಾರ್ದು ಇರಬೇಕು ಘಟನೆ, ಅದು ಅದ್ಭುತ ಕಾರ್ಯ ಎಂಬುದಾಗಿ ಲೋಕದಲ್ಲಿ ಎಷ್ಟೋ ಜನರು ನೆನೆಸ್ತಾರೆ. ಆದರೆ ಪ್ರತಿಯೊಂದು ಕ್ಷಣ ದೇವರು ನಮ್ಮನ್ನು ಕರೆ ಹಿಡಿದು ನಡೆಸ್ತಾನಲ್ಲ, ಅದು ಅದ್ಭುತ ಕಾರ್ಯ. ದೇವರು ನಮ್ಮ ಜೀವಿತದಲ್ಲಿ ಶ್ವಾಸವಿಟ್ಟು ಜೀವಿಸುವಂತೆ ಕೃಪೆ ಕೊಟ್ಟಿದ್ದಾರೆ, ಅದು ಅದ್ಭುತ ಕಾರ್ಯ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಿನ್ನ ಕೃಪೆ ನನಗೆ ಸಾಕು. ದೇವರ ಕೃಪೆ ಇದ್ರೆ ಸಾಕು, ಬೇರೆ ಏನು ಬೇಡ. ನಾವು ಬದುಕಿದ್ವಿ ಇಷ್ಟೇ ಸಾಕು ಅಂತಕ್ಕಂಥದ್ದನ್ನು ಇರಬೇಕು ನಮಗೆ, ಅದೇ ಅದ್ಭುತ ಕಾರ್ಯ. ನಾವು ಜೀವಿಸ್ತಾ ಇದ್ದೀವಿ, ಇದೇನೇ ಅದ್ಭುತ ಕಾರ್ಯ. ನಾವು ಜೀವನ ನಡೆಸ್ತಾ ಇದ್ದೀವಿ, ಇದೇ ಅದ್ಭುತ ಕಾರ್ಯ. ನಮ್ಮ ಕುಟುಂಬದಲ್ಲಿ ಸಮಾಧಾನ ಇದೆ, ಅದ್ಭುತ ಕಾರ್ಯ. ನಮ್ಮ ಕುಟುಂಬದಲ್ಲಿ ಶಾಂತಿ ಇದೆ, ಅದ್ಭುತ ಕಾರ್ಯ. ನಾವು ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಿ, ಇದೇ ಅದ್ಭುತ ಕಾರ್ಯ. ನಾವು ಯಾವುದೇ ಚಿಂತೆಯಿಲ್ಲದೆ ಜೀವನ ಮಾಡ್ತೀವಿ, ಇದೇ ಅದ್ಭುತ ಕಾರ್ಯ. ನಮಗೆ ಯಾವುದೇ ರೋಗ ರುಜಿನಗಳು ಇದೇ ಅದ್ಭುತ ಕಾರ್ಯ ಎಂಬುದಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ದಿನಮಾನಗಳಲ್ಲಿ ಎಷ್ಟೋ ಜನರು ಈ ಒಂದು ದಿನವನ್ನು ಕಾಣದೆ ಧೂಳಿಗೆ ಧೂಳು ಆಗಿ ಸಮಾಧಿ ಆಗ್ತಾ ಇದ್ದಾರೆ. ಬಟ್ ಆದರೆ ನಾವು ದೇವರೇ ಈ ದಿನದಲ್ಲಿ ಬದುಕುವಂಥ ಅವಕಾಶ ಕೊಟ್ಟಿದ್ದೆಲ್ಲ ಸ್ತೋತ್ರ ಎಂಬುದಾಗಿ, ಇದೇ ಅದ್ಭುತ ಕಾರ್ಯ ಎಂಬುದಾಗಿ ನೆನೆಸಿಕೊಳ್ತಕ್ಕಂಥ ನಾವು ನೀವಾಗಬೇಕು. ಈ ಒಂದು ದಿನದಲ್ಲಿ ಎಷ್ಟೋ ಜನರು ಆಸ್ಪತ್ರೆಯಲ್ಲಿ ನೋವಿನಲ್ಲಿ ನೆಲುವಿನಲ್ಲಿ ಬಳಲ್ತಾ ಇದ್ದಾರೆ. ದೇವರೇ ನಮಗೆ ಆರೋಗ್ಯ ಕೊಟ್ಟಿದ್ದಲ್ಲಪ್ಪ, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ, ಇದೇ ಆರೋಗ್ಯ ಕಾರ್ಯ, ಇದೇ ಒಂದೇ ಅದ್ಭುತ ಕಾರ್ಯ ಎಂಬುದಾಗಿ ನಾನು ಅನಿಸ್ಬೇಕು. ಯಾರಿಗೆ ಆರೋಗ್ಯ ಇಲ್ಲ ದೇವರೇ ಅವರಿಗೆ ಆರೋಗ್ಯವನ್ನು ಕೊಟ್ಟು ಅವ್ರಿಗೂ ಅದ್ಭುತ ಕಾರ್ಯ ಮಾಡಬೇಕೆಂಬುದನ್ನು ಅನಿಸ್ಬೇಕು. ಇದೇ ಅದ್ಭುತ ಕಾರ್ಯ. ದೇವರೇ ನಾವು ಸುಖವಾಗಿದ್ದೀವಿ, ನಾವು ಬಡತನಲ್ಲಿದ್ದರೂ ಸಹ ನಾವು ಸುಖವಾಗಿದ್ದೇವೆ ದೇವರೇ, ಇದೇ ಅದ್ಭುತ ಕಾರ್ಯ. ಎಷ್ಟೋ ಜನ ಕೋಟೆಗಟ್ಟಲೆ ಇರ್ತದೆ ಆಸ್ತಿ, ಸಮಾಧಾನವೇ ಇರಲ್ಲ. ಆದರೆ ದೇವರು ನಮಗೆ ಸಮಾಧಾನ ಕೊಟ್ಟಿದ್ದಾನೆ, ಸ್ತೋತ್ರ, ಇದೇ ಅದ್ಭುತ ಕಾರ್ಯ. ನಾವು ಹುಟ್ಟುವಾಗ ಏನು ತಂದಿಲ್ಲ, ಸತ್ತು ಒಯ್ಯೋದು ಇಲ್ಲ. ಆದರೆ ಇಡೀ ಹುಟ್ಟು ಮತ್ತು ಸಾವಿನ ನಡುವೆ ಜೀವನ ಇದೆ. ಆ ಜೀವನವನ್ನು ಆತ್ಮಿಕವಾದ ರೀತಿಯಲ್ಲಿ ನಡೆಸಿದರೆ ಅದು ದೊಡ್ಡ ಅದ್ಭುತ ಕಾರ್ಯ. ಈ ರೀತಿಯಲ್ಲಿ ಅದ್ಭುತ ಕಾರ್ಯ ಅಂತಕ್ಕಂಥದ್ದು ಎಷ್ಟೋ ಜನರಿಗೆ ಅರ್ಥ ಮಾಡಿಕೊಳ್ಳಲ್ಲ. ಪ್ರತಿಯೊಂದು ಕ್ಷಣ ದೇವ್ರನ್ನ ನಡೆಸ್ತಾರೆ, ನಮ್ಮನ್ನು ನಿಮ್ಮನ್ನು ಎಲ್ಲರನ್ನ, ಇಡೀ ಪ್ರಪಂಚಕ್ಕೆ ಪ್ರತಿಯೊಬ್ಬ ಮನುಷ್ಯರನ್ನು ದೇವರೇ ನಡೆಸ್ತಾ ಇರೋದು, ಅದೇ ಅದ್ಭುತ ಕಾರ್ಯ. ನಾಳೆ ಏನಾಗುತ್ತೆ ನಮ್ಗೆ ಗೊತ್ತೇ ಇಲ್ಲ, ದೇವ್ರು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ದೇವರೇ ನಾವು ಇವತ್ತಿನ ಕಾಟ ಇವತ್ತಿಗೆ ಸಾಕು, ನಾಳೆ ಕಾಟ ನಾಳೆ. ದೇವ್ರು ವಾಗ್ದಾನ ಪಡ್ತದೆ, ಅವತ್ತಿನ ಸಾಕು. ನಾಳೆ ದೇವ್ರು ನೋಡ್ತಾರೆ, ನಾಳೆ ದೇವ್ರು ನಡೆಸ್ತಾರೆ, ನಾಳೆ ನಮ್ಮನ್ನು ದೇವರು ಉತ್ತಮ ರೀತಿಯಲ್ಲಿ ಸಾಗಿಸ್ತಾರೆ ಅಂತಕ್ಕಂಥ ಒಂದು ದೇವರ ಅಪಾರವಾದ ನಂಬಿಕೆ ನಮ್ಮಲ್ಲಿರೋದು ದೇವರ ಮೇಲೆ. ಈ ರೀತಿಯಲ್ಲಿ ಅದ್ಭುತಕರ ಅಂತಕ್ಕಂಥ ನಾವು ಆಲೋಚಿಸುತ್ತಿರುವಾಗ ನಮ್ಮನ್ನು ದೇವರು ಯಾವ ರೀತಿ ನಡೆಸ್ತಾರೋ, ಒಳ್ಳೆ ರೀತಿ ನಡೆಸ್ತಾರೋ ಅದೇ ಅದ್ಭುತ ಕಾರ್ಯ. ನಮ್ಮನ್ನು ಸೈತಾನಾಂತಕರ ಶಕ್ತಿಯಿಂದ ನಾವು ಜೀವಿಸ್ತಿರುವಾಗ ಅದೇ ನಮಗೆ ದೆವ್ವ ಹಿಡಿದಂಥ ಅರ್ಥ ಪ್ರೇಯರ್.
ನಮ್ಮ ಜೀವಿತದಲ್ಲಿ ಏನು ಒಳ್ಳೆಯ ಕಾರ್ಯ ನಡೀತದೋ ಅದೇ ದೊಡ್ಡ ಅದ್ಭುತ ಕಾರ್ಯ. ನಮ್ಮ ಜೀವನದಲ್ಲಿ ಏನು ಕೆಟ್ಟದು ನಡೀತದೋ ಅದೇ ಅಂಧಕಾರ ಶಕ್ತಿ, ಅದೇ ದೆವ್ವ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ನಮ್ಮ ಜೀವಿತದಲ್ಲಾಗಲಿ ನಿಮ್ಮ ಜೀವಿತದಲ್ಲಾಗಲಿ ಏನು ಒಳ್ಳೆಯ ಕಾರ್ಯ ನಡೀತದೋ ಅದೇ ದೇವರು ಮಾಡತಕ್ಕಂಥ ಅದ್ಭುತ ಕಾರ್ಯ ಎಂಬುದಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಏನು ಸೈತಾನಕರ ಶಕ್ತಿ ನಡೀತಾ ಇದೆಯೋ ಅದೇ ನಮಗೆ ದೆವ್ವ ಹಿಡಿದಂಥ ಪ್ರಿಯರೇ. ಆ ದೆವ್ವ ಹಿಡಿತಕ್ಕಂಥದ್ದನ್ನು ಬಿಡುಗಡೆ ಆಗಬೇಕಾದ್ರೆ ನಾವು ದೇವರ ಬಳಿಗೆ ಬರಬೇಕು, ದೇವರಲ್ಲಿ ಬೇಡಿಕೊಳ್ಳಬೇಕು. ದೇವರು ಖಂಡಿತವಾದ ಅದ್ಭುತ ಕಾರ್ಯ ಮಾಡ್ತಾರೆ. ಇಷ್ಟೇ. ಅದಕ್ಕೆ ದೇವರು ಯೇಸು ಸ್ವಾಮಿ ತನ್ನ ದೈವ ಜನರಿಗೆ ಸರಳವಾದ ರೀತಿಯಲ್ಲಿ, ಸುಲಭವಾದ ರೀತಿಯಲ್ಲಿ, ಸೌಮ್ಯ ರೂಪದಲ್ಲಿ ಕಥೆಗಳ ಮೂಲಕವಾಗಿ ದೇವರ ವಾಕ್ಯವನ್ನು ಹೇಳ್ತಾರೆ ದೇವರು. ಹಾಗೆ ನಾವು ಸಹ ಈ ದೇವರ ವಾಕ್ಯ ಅಂತಕ್ಕಂಥದ್ದನ್ನು ಸರ್ವ ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಯೇಸು ಸ್ವಾಮಿಯ ಯಾವ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾವು ಇರತಕ್ಕಂಥದ್ದಾಗುತ್ತೆ. ಅದ್ಭುತ ಕಾರ್ಯ ನಿಜವಾಗಲೂ ದೇವರು ಪ್ರತಿನಿತ್ಯ ಅದ್ಭುತ ಕಾರ್ಯ ಮಾಡ್ತಿದ್ದಾರೆ ನಮ್ಮ ನಿಮ್ಮ ಜೀವಿತದಲ್ಲಿ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡುವುದಲ್ಲ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಇದೆ ಅಂತಕ್ಕಂಥ ನಮ್ಮ ಮನದಟ್ಟಾಗುವುದಿಲ್ಲ. ಇಲ್ಲಿ ನಾವು ವೇದವಾಕ್ಯದಲ್ಲಿ ನೋಡ್ತಿರುವಾಗ ದೇವರು 3 ರೀತಿಯಲ್ಲಿ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು, ದೆವ್ವತಕ್ಕಂಥ ಮನುಷ್ಯನಿಗೆ ದೆವ್ವವನ್ನು ಬಿಡುಗಡೆ ಮಾಡ್ತಾರೆ. ಎರಡನೇದು, ಮಕ್ಕ ಸತ್ಯದ ಮೇಲೆ ಏಷ್ಯಾ ಪ್ರಾಂತದಲ್ಲಿ ಆಹಾಜ್ ಅಂತಕ್ಕಂಥ ಅರಸನಿಗೆ ನಿನಗೆ ಒಂದು ಮಗು ಹುಟ್ಟುತ್ತದೆ ಅಂತಕ್ಕಂಥದ್ದನ್ನು ದೇವರು ಏನು ಮಾಡ್ತಾರೆ, ಅದ್ಭುತ ಕಾರ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಸೂಚನೆ ನೀಡ್ತಾರೆ. ಮತ್ತು 1 ವರ್ಷಕ್ಕೆ ಸತ್ಯದ ಬಾಲ ನೋಡ್ತಿರುವಾಗ ಅಲ್ಲಿ ಎಜಿಕೇಲನನ್ನು ದೇವರು ಪ್ರವಾದಿಯನ್ನಾಗಿ ನೇಮಿಸ್ತಾನೆ. ಅದೇ ಅದ್ಭುತ ಕಾರ್ಯ ಎಂಬುದು. ಅದೇ ರೀತಿಯಲ್ಲಿ ನಮ್ಮ ನಿಮ್ಮ ಜೀವಿತದಲ್ಲೂ ಸಹ ಅನೇಕ ಅದ್ಭುತ ಕಾರ್ಯಗಳು ದೇವರು ನಡೆಸ್ತಾರೆ, ಖಂಡಿತವಾಗಿ ನಡೆಸ್ತಾರೆ. ಇಂದಿನ ದಿನಮಾನ ನಡೆಸಿದ್ದಾರೆ, ಈಗಲೂ ನಡೆಸ್ತಾ ಇದ್ದಾರೆ, ಮುಂದಿನೂ ಸಹ ನಡೆಸ್ತಾರೆ. ದೇವರು ಎಲ್ಲ ಕಾಲಗಳಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇರ್ತಾರೆ. ಅದೇ ಅದ್ಭುತ ಕಾರ್ಯ ಅಂತಕ್ಕಂಥದ್ದನ್ನು ನಾವು ಜ್ಞಾಪಕ ಮಾಡಬೇಕು. ಇಲ್ಲಿ ನಾವು ಸತ್ಯದ ಭಾಗದಲ್ಲಿ ನೋಡ್ತಿರುವಾಗ ಲೂಕನ ಬರೆದ 8ನೇ ಅಧ್ಯಾಯದ 26ರಿಂದ 30 ವಚನಗಳು ನೋಡ್ತಿರುವಾಗ ಇಲ್ಲಿ ಯೇಸು ಸ್ವಾಮಿ ಗಲಿಲಾಯಕ್ಕೆ ಎದುರಾಗಿರುವ ಗೆರಸೇನರ ಒಂದು ಸೀಮೆಗೆ ಮುಟ್ತಾರೆ. ಅಲ್ಲಿ ಆತನ ದಡಕ್ಕೆ ಇಳಿತಿರುವಾಗಲೇ ಆ ಊರಿನವನೊಬ್ಬ ಮನುಷ್ಯನು ಆತನ ಎದುರಿಗೆ ಬರುತ್ತಾನೆ. ಅವನಿಗೆ ದೆವ್ವ ಹಿಡಿದಿದ್ದವು. ಬಹುಕಾಲದಿಂದ ಬಟ್ಟೆಯನ್ನು ಹಾಕಿಕೊಳ್ಳದೆ ಇರದೆ ಸಮಾಧಿಗಳಲ್ಲಿ ಗವಿಗಳಲ್ಲಿ ವಾಸ ಮಾಡುತ್ತೆ. ನೋಡಿ, ಈ ಮನುಷ್ಯನಿಗೆ ಬಹುಕಾಲದಿಂದ ದೆವ್ವ ಹಿಡಿದುತ್ತಂತೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, ಸತ್ಯದ ಬಲ್ಲಲ್ಪಡುತ್ತದೆ. ಬಹುಕಾಲದಿಂದ ದೆವ್ವ ಹಿಡಿದಿದೆ. ಅದೇ ರೀತಿಯಲ್ಲಿ ಬಹುಕಾಲದಿಂದ ಇರತಕ್ಕಂಥ ಮನುಷ್ಯನನ್ನು ಯೇಸು ಕ್ರಿಸ್ತನ ಅದ್ಭುತ ಕಾರ್ಯವನ್ನು ಮಾಡಿದ. 1 ಪಾಯಿಂಟ್. ನೆಕ್ಸ್ಟು, ರಕ್ತರೋಗ ಕುಸುಮಿ 12 ವರ್ಷಗಳ ಕಾಲ ಆಕೆ ರಕ್ತ ಹರಿತಾ ಇತ್ತು. ಆ ಮಗಳನ್ನು ಸಹ ದೇವರೇ ಮಾಡಿದ, ಬಿಡುಗಡೆ ಮಾಡಿದ. 12 ವರ್ಷ. ಆ ರೀತಿಯಲ್ಲಿ ನಮ್ಮ ನಿಮ್ಮ ಜೀವಿತದಲ್ಲಿ 12 ವರ್ಷಗಳ ಕಾಲ ಯಾವುದೇ ರೀತಿಯಲ್ಲಿ ಕಾಯಿಲೆ ಕಷ್ಟದಲ್ಲಿ ನಾವು ಬಿದ್ದಿಲ್ಲ. ನಿಜವಾಗಲೂ ನಾವು ಧನ್ಯರೆಂಬುದಾಗಿ ನೆನೆಸ್ಕೊಳ್ಬೇಕು. 12 ವರ್ಷಗಳ ಸತತ ಕಾಲವಾಗಿ ರಕ್ತ ಹರಿತಾ ಇದ್ದರೆ ಮನುಷ್ಯ ರಕ್ತ ಕಡಿಮೆಗೆ ಸತ್ತು ಹೋಗ್ತಾನೆ. ಆದರೆ ದೇವರ ಕೃಪೆಯ ಮೇರೆಗೆ 12 ವರ್ಷಗಳ ಕಾಲ ಆ ಮಗಳು ರಕ್ತ ಹರಿತಿದ್ರು ಸಹ ಯೇಸುವನ್ನು ಹುಡ್ಕೊಂಡು ಹೋದಾಗ ಆ ಮಗಳಿಗೆ ಅದ್ಭುತ ಕಾರ್ಯ ದೇವರು ಮಾಡಿದರು. ಆ ಮಗಳಿಗೆ ದೇವರ ಅದ್ಭುತ ಕಾರ್ಯವನ್ನು ಮಾಡಿ 12 ವರ್ಷಗಳ ಕಾಲ. ಅದೇ ರೀತಿ ಇನ್ನೊಂದು ಅದ್ಭುತ ಕಾರ್ಯ ಇದೆ ಸತ್ಯದ ಭಾಗದಲ್ಲಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 6ನೇ ವಚನದಲ್ಲಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ 38 ವರ್ಷಗಳ ಕಾಲ ಬಿದ್ದಿರ್ತಕ್ಕಂಥ ಒಬ್ಬ ಬೆತ್ತಸ್ತ ಕೊಳದಲ್ಲಿ ಇರ್ತಕ್ಕಂಥ ಮನುಷ್ಯನನ್ನು ದೇವರು ಬಿಡುಗಡೆ ಮಾಡ್ತಾರೆ. ಎಷ್ಟು ವರ್ಷ? 38 ವರ್ಷಗಳ ಕಾಲ. ಇಡೀ ನಮ್ಮ ಜೀವನದ ಅರ್ಧ ವರ್ಷನೇ ಮುಗಿದೋಯ್ತು. ಅಂಥ ಮನುಷ್ಯನ ಸಹ ದೇವರೇ ಮಾಡ್ತಾರೆ, ಅದ್ಭುತ ಕಾರ್ಯವನ್ನು ಮಾಡಿ ನಡೆಸ್ತಾರೆ. ಇದು 3ನೇ ಅದ್ಭುತ ಕಾರ್ಯ. ಇನ್ನೊಂದು ನಾವು ನೋಡ್ತಿರೋ ಸತ್ಯದ ಭಾಗದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತಿರುವಾಗ ಅಲ್ಲಿ ಹುಟ್ಟು ಕುಂಟನನ್ನೇ ಬಿಡುಗಡೆ ಮಾಡ್ತಾರೆ. ಹುಟ್ಟು ತಗಲು ಕುಂಟನಾಗಿರ್ತಕ್ಕಂಥ ಮನುಷ್ಯನನ್ನು ದೇವರೇನು ಮಾಡ್ತಾರೆ, ಸೇವಕರ ಮೂಲಕವಾಗಿ ಬಿಡುಗಡೆ ಮಾಡ್ತಾರೆ. ಈ ರೀತಿಯ ಸತ್ಯವಾದ ಭಾಗದಲ್ಲವೇ ನೋಡ್ತಿರುವಾಗ ಅನೇಕ ಅದ್ಭುತ ಕಾರ್ಯಗಳಿದ್ದಾವೆ. ಬಹು ವರ್ಷಗಳಿಂದ ಕಾಲಿಂದಿರ್ತಕ್ಕಂಥ ಮನುಷ್ಯರನ್ನು ದೇವರ. ಅದೇ ರೀತಿ ನಿಮ್ಮ ಜೀವ ಸಹ ಯಾರೇ ಆಗಲಿ ಬಹುಕಾಲದಿಂದ ರೋಗಗಳನ್ನು ಬರುತ್ತಾ ಇದ್ದಾರೆ, ಅವರು ದೇವರು ನಂಬಿಕೊಂಡ್ರೆ ದೇವರು ಖಂಡಿತವಾಗಿ ಅವರಿಗೆ ಅದ್ಭುತ ಕಾರ್ಯ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ಈ ವಾಕ್ಯದ ಮೂಲಕವಾಗಿ ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ.
ಮತ್ತೆ ಮುಂದೆ ನೋಡ್ತಿರುವಾಗ ಗವಿಗಳಲ್ಲಿ ವಸಿಸಿದನು. ಇವನು ಯೇಸುವನ್ನು ಕಂಡು ಅರ್ಭಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ, ಯೇಸುವೆ, ಪರಾತ್ಮನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ನೋಡಿ, ಆ ದೆವ್ವ ಬೇಡಿಕೊಳ್ತದೆ. ಯಾರ ಹತ್ರ? ದೇವರ ಹತ್ರ ಬೇಡಿಕೊಳ್ತದೆ. ಪರಾತ್ಮನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೆ ಯಾಕೆ ಅಂತೇಳಿ ದೆವ್ವ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುತ್ತೆ. ದೆವ್ವ ಯೇಸು ಕ್ರಿಸ್ತನಿಗೆ ಭಯಪಡುತ್ತೆ. ಹಾಗೆ ನಿಮ್ಮ ಚಿತ್ರ ಸಹ ಅನೇಕ ಕಷ್ಟ ಕಾರ್ಪಣೆಗಳು ಬಂದಾಗ ನಾವು ದೇವರ ಹತ್ರ ಬೇಡಿಕೊಳ್ಬೇಕು, ಭಯ ಭಕ್ತಿಯಿಂದ. ಬೇಡಿಕೊಂಡಾಗ ಮಾತ್ರ ನಮಗೆ ಅದ್ಭುತ ಕಾರ್ಯ ಖಂಡಿತವಾಗಿ ಆಗುತ್ತೆ. ಮತ್ತು ಮುಂದೆ ನೋಡ್ತಿರುವಾಗ, ನನ್ನನ್ನು ಕಾಡಬೇಡ, ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು. ಯಾಕೆಂದರೆ ಈ ಮನುಷ್ಯನು ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟನು. ಯೇಸು ಸ್ವಾಮಿಗೆ ಆ ದೆವ್ವಕ್ಕೆ ಅಪ್ಪಣೆ ಕೊಡ್ತಾನೆ. ಈ ಮನುಷ್ಯನಿಂದ ನೀನು ಬಿಟ್ಟು ಹೋಗಂತೇಳಿ ಅಪ್ಪಣೆ ಕೊಡ್ತಾನೆ. ಆದರೆ ಈ ಲೋಕದ ಎಷ್ಟೋ ಜನ ಸೇವಕರು ಏನು ಮಾಡ್ತಾರೆ? ದೆವ್ವವನ್ನು ಬಿಡಿಸಿ ನಾನೇ ದೆವ್ವ ಬಿಡಿಸ್ತೀನಿ ಅಂತ ಹೇಳಿಕೊಡ್ತಾರೆ. ನಾವು ಸಾಧಕರು, ನಾವೊಂಥರ ಸಾಧನೆ ಇದ್ದಂಗೆ ಅಷ್ಟೇ. ಅದು ಬಿಡುಗಡೆ ಮಾಡ್ತಕ್ಕಂಥವ್ರು ದೇವರು. ದೇವರಲ್ಲಿ ಯೇಸು ಸ್ವಾಮಿ ಅಪ್ಪಣೆ ಕೊಡ್ತಾನೆ ಅಷ್ಟೇ. ಬಟ್ ಈ ಲೋಕದ ಜನ ಅನೇಕ ಸೇವಕರು ಏನೇನೋ ಮಾಡ್ತಾರೆ, ದೆವ್ವ ಕಾರ್ಯಗಳನ್ನು ಬಿಡಿಸೋದಕ್ಕೆ ಏನೇನೋ ಮಾಡ್ತಾರೆ. ದೇವರ ವಾಕ್ಯ ಹೇಗಿದೆ ಹಂಗೇ ಮಾಡಬೇಕು ನಾವು, ಅದು ರೈಟ್. ಮತ್ತೆ ಮುಂದೆ ನೋಡ್ತಿರುವಾಗ ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟನು. ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ನೋಡ್ರಿ, ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ಬಹುಕಾಲ ಅಂತಕ್ಕಂಥ ಸತ್ಯದ ಪದ ನೋಡ್ತಿರುವಾಗ ಸಹ ಎಫೆಸರು ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ಪಡ್ತದೆ. ತಂದೆ ತಾಯಿಗಳನ್ನು ಯಾರು ಸನ್ಮಾನಿಸುತ್ತಾರೋ ಅವರು ಬಹುಕಾಲ ಬದುಕುವರು ಎಂಬುದಾಗಿ. ಎಫೆಸರು ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ಹೇಳಲ್ಪಡ್ತದೆ. ತಂದೆ ತಾಯಿಗಳನ್ನು ಯಾರು ಸನ್ಮಾನ ಮಾಡ್ತಾರೋ ಅವರು ಬಹುದಿನಗಳ ಕಾಲ ಬದುಕಿ ಬಾಳ್ತಿರ್ತಾರೆ. ಇದು ಆತ್ಮಿಕವಾಗ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಅದೇ ರೀತಿಯಲ್ಲಿ ಶಾರೀರಿಕ ರೀತಿಯಲ್ಲಿ ವಿಚಾರ ನೋಡ್ತಿರುವಾಗ ಬಹುಕಾಲದಿಂದ ಈ ಮನುಷ್ಯನನ್ನ ದೆವ್ವ ಹಿಡಿದುಕೊಂಡಿರ್ತದೆ. ಹಾಗೆ ಕೀರ್ತನ ಪಾದರಸನ್ನು ನೋಡ್ತಿರುವಾಗ ಅಲ್ಲಿ ಸಹ ಒಂದು ವಾಕ್ಯ ಬರ್ತದೆ, ನಿನಗೆ ದೀರ್ಘಾಯುಷ್ಯ ಬೇಕು, ಬಹುದಿನ ಕಾಲ ಬದುಕಿ ಬಾಳಬೇಕು, ಹಾಗಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥ ದೇವರ. ಈ ರೀತಿಯಲ್ಲಿ ದೇವರ ವಾಕ್ಯ ನಮ್ಗೆ ಹೇಳ್ತಿರುವಾಗ ಆತ್ಮಿಕ ರೀತಿಯಲ್ಲಿ ಶಾರೀರಿಕ ರೀತಿಯಲ್ಲಿ ನಮಗೆ ಮತ್ತೆ ಆತ್ಮಿಕ ಬಲ ಬಂದಂತಾಗ್ತದೆ. ದೇವರು ಮತ್ತೆ ನಮ್ಮನ್ನು ಏನು ಮಾಡ್ತಾರೆ? ಪ್ರೇರೇಪಣೆ ಮಾಡ್ತಾರೆ. ದೇವರು ನಮ್ಮನ್ನು ಏನು ಮಾಡ್ತಾರೆ? ಮತ್ತೆ ದೇವರ ಸೇವೆ ಕಾರ್ಯ ಮಾಡೋದಕ್ಕೆ ಮುನ್ನುಗ್ಗುವಂತೆ ಪ್ರೇರೇಪಿಸ್ತಾರೆ. ಈ ರೀತಿಯಲ್ಲಿ ಸದಾಕಾಲ ದೇವರ ವಾಕ್ಯ ನಾವು ಧ್ಯಾನ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಷ್ಟ ಸಮಯದಲ್ಲಿ ದೇವರೇ ನಮಗೆ ಆಧಾರ, ದೇವರ ವಾಕ್ಯವೇ ಆಧಾರ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಮತ್ತೆ ಮುಂದೆ ನೋಡ್ತಿರುವಾಗ ಆತನನ್ನು ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು. ಇದಲ್ಲದೆ ಅವನನ್ನು ಕಾವಲಿಟ್ಟು ಸರಪಣಿಗಳಿಂದಲೂ ಬೇಡಿಗಳಿಂದಲೂ ಕಟ್ಟಿದರು. ಅವನ ಬಂಧನಗಳನ್ನು ಮುರಿದು ಹಾಕುತ್ತಿದ್ದರು. ನೋಡ್ರಿ, ಆ ದೆವ್ವ ಇಡ್ತಕ್ಕಂಥ ಮನುಷ್ಯನಿಗೆ ಸರಪಣಿಗಳಿಂದ ಕಟ್ಟಿ ಹಾಕಿದ್ರಂತೆ. ಕಬ್ಬಿಣದಿಂದ ಸರಪಣಿ ಕಟ್ಟಿ ಹಾಕಿದ್ರೆ ಅದನ್ನು ಮುರಿದು ಹಾಕಿಬಿಡ್ತಿದ್ದಂತೆ. ಅಷ್ಟು ಶಕ್ತಿ ಆ ದೆವ್ವಗಳಿಗಿತ್ತು. ಆ ದೆವ್ವಗಳಿಗೆ ಅಷ್ಟು ಶಕ್ತಿ ಇರಬೇಕಾದ್ರೆ ದೇವರಿಗೆ ಎಷ್ಟು ಶಕ್ತಿ ಇರ್ಬೋದು ಅಂತಕ್ಕಂಥ ನಾವು ಆಲೋಚನೆ ಮಾಡಬೇಕು, ಧ್ಯಾನ ಮಾಡಬೇಕು ಆಳವಾದ ರೀತಿಯಲ್ಲಿ. ಎಷ್ಟೋ ಜನ ದೆವ್ವಗಳನ್ನು ಬಿಡಿಸೋದೇ ಭಯ ಪಡ್ತಾ ಇರ್ತಾರೆ. ಯಾಕಂದರೆ ದೆವ್ವ ಕಬ್ಬಿಣದ ಸರ್ಪವನ್ನೇ ಮುರಿದಾಗ್ತದೆ, ಅರ್ಧಾಗ್ತದೆ ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತೇಳಿ ಭಯ ಪಡ್ತಾರೆ. ಭಯ ಪಡಲ್ಲ. ಈ ಲೋಕದ ಅಧಿಪತಿಗಿಂತ ಯೇಸು ಕ್ರಿಸ್ತನು ಹೆಚ್ಚಿನವನಂತ ಒಂದು ವಾಕ್ಯ ಹೇಳ್ಪಡ್ತದೆ. ಅದನ್ನು ಜ್ಞಾಪಕ ಮಾಡಿಕೊಂಡು ನಾವು ದೆವ್ವವನ್ನು ಬಿಡಿಸ್ತಕ್ಕಂಥವ್ರು ಆಗಬೇಕು. ಇನ್ನೊಂದು ಕಡೆ ಹೇಳ್ತದೆ, ದೆವ್ವ ನಮ್ಮ ನಿಜವಾದ ಸತ್ಯಾರ್ಥಗಳನ್ನು ಬಿಚ್ಚಿಡ್ತದೆ ಅಂತದ್ದು. ನಾವೇನಾದ್ರು ಕೆಟ್ಟ ಕಾರ್ಯ ಮಾಡಿದರೆ ನೀನು ಹಿಂಗೆ ಇದ್ದಂತೆ ಆ ದೆವ್ವ ನಮಗೆ ಹೇಳುತ್ತಂತೆ, ನೀನೇ ಸರಿ ಇಲ್ಲ ಎಂಬುದಾಗಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಹಾಗೆ ಅದಕ್ಕೋಸ್ಕರವಾಗಿ ದೈವ ಸೇವಕರು ದೆವ್ವಗಳನ್ನು ಬಿಡಿಸ್ತಿರುವಾಗ ಭಾಳ ಸೂಕ್ಷ್ಮವಾಗಿರಬೇಕು. ಮತ್ತು ಮುಂದೆ ಹೇಳ್ಪಡ್ತದೆ, ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಿತ್ತು. ಯೇಸು ನಿನ್ನ ಹೆಸರೇನು ಎಂದು ಅವನನ್ನು ಕೇಳಿದಕ್ಕೆ ನನ್ನ ಹೆಸರು ದಂಡು ಅಂದನು. ನೋಡು, ಯೇಸು ಕ್ರಿಸ್ತನು ಆ ದೆವ್ವಕ್ಕೆ ಹೇಳ್ತಾನೆ, ನಿನ್ನ ಹೆಸರೇನು ಕೇಳಿದ್ರೆ ದಂಡು. ದಂಡು ಅಂದರೆ ಗುಂಪು. ಅಷ್ಟು ದೆವ್ವಗಳು ಆ ಮನುಷ್ಯನಿಗೆ ಹಿಡಿಯುತ್ತೆ ಎಂಬುದನ್ನು ನೋಡ್ತದೆ. ಹಾಗೆ ಪ್ರತಿಯೊಬ್ಬರು ಸಹ ಒಂದೊಂದು ಸೈತಾನದ ಶಕ್ತಿ ಇರ್ತದೆ, ಹುಚ್ಚು ಅಂತಾರಲ್ಲ ಆ ರೀತಿ.
ಆ ರೀತಿಯಲ್ಲಿ ಇರಬಾರದು. ಆ ಒಂದು ಹುಚ್ಚು ಅಂತಕ್ಕಂಥದ್ದು ದೇವರ ವಾಕ್ಯದಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕಾರ್ಯಗಳಲ್ಲಿ ಇದ್ದರೆ ಒಳ್ಳೆಯದು. ಆದರೆ ಬೇರೆ ಶಾರೀರಿಕವರಿರ್ತಕ್ಕಂಥ ಒಂದು ಹುಚ್ಚು ಇರಬಾರ್ದು. ದೇವರ ಮಾತು ಈ ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ. ಆದರೆ ದೇವ ಅಂತಕ್ಕಂಥ ನಮಗೆ ಅದು ದೇವರ ಶಕ್ತಿಯಾಗಿದೆ ಅಂತ ಒಂದು ವಾಕ್ಯ ಹೇಳ್ಬಿಡುತ್ತೆ. ಈ ರೀತಿಯಲ್ಲಿ ನಾವು ದೇವರ ವಾಕ್ಯ ಧ್ಯಾನ ಮಾಡ್ತಿರುವಾಗ ದೇವರು ನಮ್ಮನ್ನು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ, ಬಲಪಡಿಸ್ತಾರೆ. ನಾವು ಕುಗ್ಗಿ ಹೋಗಿರುವಾಗ, ಬಲಹೀನತೆಯಲ್ಲಿ ಇರುವಾಗ, ಮನಸ್ಸಿಗೆ ಬೇಸರಾಗಿರುವಾಗ, ಅನೇಕ ಸಮಸ್ಯೆಗಳ ಕಷ್ಟದ ಕಣ್ಣೀರಿನಲ್ಲಿರುವಾಗ ದೇವರ ವಾಕ್ಯ ನಾವು ಧ್ಯಾನ ಮಾಡ್ತಿದ್ರೆ ದೇವರ ವಾಕ್ಯ ನಮ್ಮನ್ನು ಏನು ಮಾಡ್ತದೆ? ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. 1 ಪೇತ್ರ 5:7 ಹೇಳ್ತದೆ, ನಿನ್ನ ಎಲ್ಲ ಚಿಂತಾಭಾರವೆಲ್ಲ ಮೇಲೆ ನನ್ನ ಮೇಲೆ ಹಾಕಿ ನೀನು ವಿಶ್ರಾಂತಿಯಿಂದ ಜೀವಿಸು ಅಂತ ಹೇಳ್ತದೆ. ಈ ರೀತಿಯಲ್ಲಿ ದೇವರು ನಮಗೆ ಅದ್ಭುತ ಕಾರ್ಯಗಳು ಮಾಡ್ತಿರುವಾಗ ಆ ವಾಕ್ಯನ ಜ್ಞಾಪಕ ಮಾಡಿಕೊಳ್ಳಲ್ಲ ನಾವು. ದೇವರ ಬಳಿಗೆ ನಾವು ಬರಲ್ಲ, ನಾವು ಪ್ರಾರ್ಥನೆ ಮಾಡಲ್ಲ, ನಾವು ಬೇಡಿಕೊಳ್ಳಲ್ಲ. ನಾವು ಆಗೋದ್ರಿಂದ ಅನೇಕ ನಮ್ಮ ಜೀವನದಲ್ಲಿ ಕಷ್ಟ, ಕಣ್ಣೀರು, ದುಃಖ, ವೇದನೆ ಸಾಗ್ತಾ ಇರ್ತದೆ. ಈ ವಾಕ್ಯದ ಮೇರೆಗೆ ದೇವರ ಆಲಯಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡಿದಾಗ, ಸದಾಕಾಲ ಬಿಡುಗಡೆ ಆಗೋ ತನಕ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವರ ಅದ್ಭುತ ಮಾಡೇ ಮಾಡ್ತಾರೆ ಎಲ್ಲರ ಜೀವಿತದಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಏಷ್ಯಾದ ಪ್ರವಚನದಲ್ಲಿ ನೋಡ್ತಿರುವಾಗ ಅಲ್ಲಿ ಆತನ ಅದ್ಭುತ ಸ್ವರೂಪನೆಂಬುದಾಗಿ ಹೆಸರು ಬರೆಯಲ್ಪಟ್ಟಿದೆ. ಪ್ರೇರೆ ಯೇಸು ಕ್ರಿಸ್ತನ ಅದ್ಭುತ ಸ್ವರೂಪನಂತೆ ಯಾಕೆ ಬರೆಯಲ್ಪಟ್ಟಿದೆ? ಆತ ಅದ್ಭುತ ಕರ್ತನು, ಅದ್ಭುತ ಮಾಡುವಾತನು, ಅದ್ಭುತ ನಡೆಸುವಾತನು. ಈ ರೀತಿಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತನು ಮಾಡ್ತಿರ್ತಾನೆ. ಪ್ರೇಮ ಅವು ಆತನನ್ನು ಬೇಡಿಕೊಳ್ತವೆ. ಏನಂತ ಬೇಡಿಕೊಳ್ತಾ ನೋಡುವಾಗ, ಯಾಕಂದರೆ ಬಹಳ ದೆವ್ವಗಳು ಅವನೊಳಗೆ ಒಕ್ಕಿದವು, ಪಾತಾಳಕ್ಕೆ ಹೋಗಿಬಿಡದಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಆತನನ್ನು ಬೇಡಿಕೊಂಡವು. ನೋಡುವಂಥ ದೆವ್ವ ಯೇಸು ಸ್ವಾಮಿನ ಕೇಳ್ಕೊಳ್ತವಂತೆ, ಬೇಡಿಕೊಳ್ತವಂತೆ, ನಮ್ಮನ್ನು ಪಾತಾಳದೊಳಕ್ಕೆ ಹೋಗುವಂತೆ ನೀನು ಅಪ್ಪಣೆ ಮಾಡಬೇಡ, ನಮ್ಮನ್ನು ಇಲ್ಲಿ ಅಪ್ಪಣೆ ಮಾಡು, ಬೆಟ್ಟ ಗುಡ್ಡಗಳಿರ್ತಕ್ಕಂಥ ಹಂದಿ ಒಳಗೆ ಹೋಗುವಂತೆ ಅಪ್ಪಣೆ ಮಾಡುವಂತೆ ಬೇಡಿಕೊಳ್ತವಂತೆ. ನೋಡಿ, ಆಗ ಯೇಸು ಸ್ವಾಮಿ ಅಂತನ ಆಗಲಿ. ಈ ರೀತಿಯಲ್ಲಿ ದೇವರು ಅನೇಕ ಅದ್ಭುತಗಳನ್ನು, ಆ ದೆವ್ವಗಳೇ ಯೇಸು ಕ್ರಿಸ್ತನನ್ನು ಬೇಡಿಕೊಳ್ತಿರುವಾಗ ನಾವು ದೇವರನ್ನು ಯಾಕೆ ಬೇಡಿಕೊಳ್ಬಾರ್ದು? ನಾವು ಬೇಡಿಕೊಳ್ಳೋ ನಿಜವಾಗಲೂ ನಮ್ಮ ಜೀವಿತದಲ್ಲಿ ನಿಮಗೆ ಅದ್ಭುತ ಕಾರ್ಯ ನಡೆದಿರುತ್ತೆ. ಮತ್ತು ಮುಂದೆ ನಾವು ನೋಡ್ತಿರುವಾಗ ಇಲ್ಲಿ ನಮ್ಮ ಜೀವನಕ್ಕೆ ಅನ್ವಯಿಸಕ್ಕೆ ಎಂಬುದಾಗಿ ಇಲ್ಲಿ ನೋಡ್ತಿರುವಾಗ ಬಿಡುಗಡೆಗಾಗಿ ಯೇಸುವನ್ನು ಹುಡುಕಿ ಅಂತ ಒಂದು ಬರೆಯಲ್ಪಟ್ಟಿದೆ. ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯದಲ್ಲಿ ಬಿಡುಗಡೆ ಆಗಬೇಕಾದ್ರೆ ನಾವು ಏನು ಮಾಡಬೇಕಂತೆ? ಯೇಸುವನ್ನು ಹುಡುಕಬೇಕಂತೆ. ಅದಕ್ಕೆ ಹೇಳ್ಪಡ್ತದೆ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು ಎಂಬುದಾಗಿ. ಹುಡುಕ್ತಕ್ಕಂಥವ್ರು ನಾವು ಆಗಬೇಕು. ದೇವರನ್ನು ಯಾವ ರೀತಿ ಹುಡುಕಬೇಕೆಂಬುದಾಗಿ ಸತ್ಯದ ಬರೆಯಲ್ಪಡ್ತದೆ, ಮನಪೂರ್ವಕವಾಗಿ ಹುಡುಕಿರಿ ಅಂತೇಳಿ. ಮನಪೂರ್ವಕವಾಗಿ ಹುಡುಕಿರಿ. ಆ ರೀತಿಯಲ್ಲಿ ಹುಡುಕಿಕೊಂಡು ಬರಬೇಕು. ಉದಾಹರಣೆಗೆ ಸತ್ಯದ ಬಂತಿರುವಾಗ ರಕ್ತರೋಗ ಸ್ವಾಮಿ ಯೇಸುವನ್ನು ಹುಡುಕಿಕೊಂಡು ಬಂದಳು. ಆಕೆ ಎಲ್ಲಿ ತೋರಿಸಿ ಸಹ ಬಿಡುಗಡೆ ಆಗಲಿಲ್ಲ. ಎಷ್ಟು ದುಡ್ಡು ಕಳ್ಕೊಂಡು ಸಹ ಬಿಡುಗಡೆ ಆಗಲಿಲ್ಲ. ಯೇಸು ಸ್ವಾಮಿ ಹುಡುಕಿಕೊಂಡು ಬಂದು ಯೇಸು ಸ್ವಾಮಿನ ಗುಣಾತಿಶಯಗಳನ್ನು ಆಕೆ ಕಂಡುಕೊಂಡು ಬಂದು ಆಕೆಗೆ ಪ್ರತಿಫಲ ಸಿಕ್ತು. ಹಾಗೆ ಜಕ್ಕಯ್ಯನು ಸಹ ಯೇಸುವನ್ನು ಹುಡ್ಕೊಂಡು ಬಂದ. ಜಕ್ಕಯ್ಯನು ಸಹ ಯೇಸುವನ್ನು ಹುಡುಕೊಂಡು ಬಂದ. ಯೇಸು ಸ್ವಾಮಿ ಎಂಥವನು, ಹೇಗಿದ್ದಾನೆ ನೋಡಬೇಕಂತೇಳಿ ಹುಡುಕೊಂಡು ಬಂದಾಗ ಆತನಿಗೆ ಆತ್ಮಿಕವಾದ ಒಂದು ಜ್ಞಾನ ಸಿಕ್ತು. ಆತನ ಮಾಡ್ತಕ್ಕಂಥ ಒಂದು ಪಾಪದ ಒಂದು ಕಾರ್ಯ ಹೊರಟು ಹೋಯಿತು. ಆತನಲ್ಲಿ ಪಾಪಕ್ಕೆ ತಕ್ಕ ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಟ್ಟ. ಹಾಗೆ ನಾವು ಸಹ ಯೇಸು ಕ್ರಿಸ್ತನ ಸದಾಕಾಲ ಹುಡುಕ್ತಕ್ಕಂಥ ನೀವು ಆಗೋಣ. ಮತ್ತು ಸುವಾರ್ತಿಕರ ಜೀವನ ಚರಿತ್ರೆ ನೋಡ್ತಿರುವಾಗ ಇಲ್ಲಿ ಬ್ಲೆಸ್ಸಿಂಗ್ ಯೂತ್ ಸುವಾರ್ತೆ ಎಂಬುದಾಗಿ BMY ಇದು ಯಾವಾಗ ಸ್ಥಾಪನೆ ಆಯಿತು ನೋಡ್ತಿರುವಾಗ 1971ರಲ್ಲಿ ಸ್ಥಾಪನೆಯಾಯಿತು. ಬ್ಲೆಸ್ಸಿಂಗ್ ಯೂತ್ ಸುವಾರ್ತೆ ಭಾರತದಲ್ಲಿ ತಮಿಳುನಾಡಿನ ಯುವ ವಿಶ್ವಾಸಿಗಳಲ್ಲಿ ಒಂದು ಸಣ್ಣ ಪ್ರಾರ್ಥನಾ ಫೆಲೋಶಿಪ್ ಆಗಿ ಪ್ರಾರಂಭವಾಯಿತು. ತಲುಪದವರನ್ನು ತಲುಪುವ ಒಂದು ದೃಷ್ಟಿಕೋನದೊಂದಿಗೆ ಸಹಾನುಭೂತಿ ಮತ್ತು ನಂಬಿಕೆಯಲ್ಲಿ ಒಗ್ಗೂಡಿಸಿತು. ಆ ಯುವಕರು ದೂರದ ಪ್ರದೇಶಗಳಿಗೆ ಸುವಾರ್ತೆಯನ್ನು ಕೊಂಡೊಯ್ಯಲು ತಮ್ಮನ್ನು ತಾವು ಅರ್ಪಿಸಿಕೊಂಡು, ಈ ಒಂದು ಯೌವನಸ್ಥರ ಒಂದು ಗುಂಪು ಇವರೇನು ಮಾಡ್ತಾರೆ ಅಂದರೆ, ಬೇರೆ ಬೇರೆ ಪ್ರದೇಶಗಳಿಗೆ ಸುವಾರ್ತೆ ಸಾರಬೇಕಂತಕ್ಕಂಥದ್ದು ಕೊಂಡೊಯ್ಯಬೇಕಂತಕ್ಕಂಥ ಒಂದು ಮನಸ್ಸು ಅವಲ್ಲಿ ಹುಟ್ಟಿಕೊಳ್ಳುತ್ತೆ ಎಂಬುದಾಗಿ. ಇದು ದೇವರ ಒಂದು ದರ್ಶನ, ದೇವರ ಪ್ರೇರೇಪಣೆ ಯೌವನಸ್ಥ ಮಕ್ಕಳಿಗೆ. ಆ ರೀತಿಯಲ್ಲಿ ನಾವು ಸಹ
ಎಲ್ಲ ಜನರಿಗೂ, ಯೌವನಸ್ಥ ಮಕ್ಕಳೇ ಇರ್ಬೋದು, ಸಭೆಯವರಿಗಾಗಿರ್ಬೋದು, ಸಭೆಯವರಿಗಾಗಿರ್ಬೋದು, ಚಿಕ್ಕ ಮಕ್ಕಳೇ ಇರ್ಬೋದು, ದೇವರ ವಾಕ್ಯವನ್ನು ಹೇಳಿ ಅವ್ರನ್ನ ಪ್ರೇರೇಪಿಸುವ ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ನಾವು ನೀವು ಆಗಬೇಕು. ಮತ್ತು ವರ್ಷಗಳಲ್ಲಿ ಇದು ಭಾರತಾದ್ಯಂತ ಸೇವೆ ಸಲ್ಲಿಸುವ ಪ್ರಬಲ ಸುವಾರ್ಥ ಚಳುವಳಿಯಾಗಿ ಬೆಳೆಯಿತು. ಇದು ಒಂದು ಯೌವನಸ್ಥರು ಒಂದು ದೊಡ್ಡ ಚಳವಳಿಯಾಗಿ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಇದರ ಒಂದು ಕ್ರಿಸ್ತನ ಪ್ರೀತಿಯಲ್ಲಿ ಬೇರಿರುವ ಸುವಾರ್ಥ ಬೋಧನೆ, ಪ್ರಾರ್ಥನೆ ಮತ್ತು ಸಾಮಾಜಿಕ ಪರಿವರ್ತನೆ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಪ್ರಾರ್ಥನೆ ಮಾಡತಕ್ಕಂಥ ಒಂದು ಕೇಂದ್ರವಾಗಿತ್ತು ಮತ್ತು ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ಒಂದು ಯೌವನಸ್ಥರ ಒಂದು ಕೂಟವಾಗಿತ್ತು ಎಂಬುದಾಗಿ ನಾವು ಅರ್ಥೈಸಿಕೊಳ್ಬೋದು. ಮತ್ತು ಬದಲಾದ ಅಸಂಖ್ಯಾತ ಜೀವನಗಳ ಮೂಲಕ BMY ನಿಷ್ಠಾವಂತ ಸೇವೆಯಲ್ಲಿ ದೇವರನ್ನು ಮಹಿಮೆಪಡಿಸುವುದನ್ನು ಮುಂದುವರಿಸಿದೆ. ಅದೇ ರೀತಿಯಲ್ಲಿ ನಾವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಸಹ ದೇವರ ನಾಮಕ್ಕೆ ಮಹಿಮೆ ಉಂಟಾಗಬೇಕು. ಆ ರೀತಿಯ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ನಾವು ನೀವು ಆಗಬೇಕೆಂಬುದಾಗಿ ದೇವರಕ್ಕೆ ಬೋಧಿಸಲ್ಪಡ್ತದೆ. ಮತ್ತು ಇದು ಯೌವನಸ್ಥರ ಫೆಲೋಶಿಪ್ ಆಗಿ ಇದು ಪರಿಣಾಮ ಮುಂದೆ ಉತ್ತಮ ರೀತಿಯಲ್ಲಿ ದೇವರ ಸುವಾರ್ತೆ ಸಾರೋದಕ್ಕೆ ಒಂದು ದೊಡ್ಡ ಚಳವಳಿಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತಿರುವಾಗ ಯೌವನಸ್ಥರು ಎಷ್ಟು ಆಸಕ್ತಿಯಿಂದ ಸೇವೆ ಮಾಡಿದರು, ಎಷ್ಟು ನಂಬಿಕೆಯಿಂದ ಸೇವೆ ಮಾಡಿದರು, ದೇವರ ಜನ ಕಟ್ಟೋದಕ್ಕೆ ಎಷ್ಟು ಪ್ರಯಾಸ ಪಟ್ಟರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮನದಟ್ಟು ಮಾಡ್ತೀವಿ. ಹಾಗೆ ನಾವು ಸಹ ಈ ಲೋಕದಲ್ಲಿ ಬದುಕಿ ಬಾಳ್ತಿರುವಾಗ ಕ್ರಿಸ್ತನಿಗೋಸ್ಕರವಾಗಿ ಏನಾದ್ರು ಒಂದು ಮಾಡಬೇಕು ಕಾರ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ BMY ಸಂಸ್ಥೆಯ ಮೂಲಕವಾಗಿ ನಮ್ಮನ್ನು ಪ್ರೇರೇಪಿಸುಂಟು ಮಾಡುತ್ತದೆ. ಈ ಲೋಕದಲ್ಲಿ ಎಷ್ಟು ಜನ ನೋಡ್ತಿರುವಾಗ ಯೌವನಸ್ಥರ ಮಕ್ಕಳು ಅನೇಕ ದುಷ್ಟಚಟಗಳಿಂದ ನಾಶವಾಗಿ ಹೋಗ್ತಿರ್ತಾರೆ. ಅವರಿಗೋಸ್ಕರ ನಾವು ದೇವರ ವಾಕ್ಯವನ್ನು ಹೇಳಬೇಕು, ಅವರಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಕೆಲವು ಯೌವನಸ್ಥರು ಪಾಪದ ಕಾರ್ಯಗಳನ್ನು ಮಾಡ್ತಿರುವಾಗ ಅವರಿಗೆ ಹೇಗಾದ್ರೂ ಮಾಡಿ ದೇವರ ವಾಕ್ಯವನ್ನು ಮುಟ್ಟಿಸ್ಬೇಕು, ಅದು ಪಾಪ ಅಂತಕ್ಕಂಥದ್ದನ್ನು ತಿಳಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಎಲ್ಲರಲ್ಲಿ ಹುಟ್ಟಲಿಕ್ಕಾಗುತ್ತೆಯೋ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಶುಭ್ರತನಾದ ದೇವನಿಯ ನಾಮಕ್ಕೆ ಸ್ತೋತ್ರ. ಅಪಾಯ ವಿಶೇಷ ಸ್ವಾಮಿ, ನೀನು ಅದ್ಭುತ ಸ್ವರೂಪನು ಮತ್ತು ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಮಾಡ್ತಕ್ಕಂಥ ದೇವರಾಗಿದ್ದಕ್ಕಾಗಿ ಎಂಬುದಾಗಿ ದೇವರಿನ ವಾಕ್ಯ ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ದೇವರಿರ್ತಕ್ಕಂಥ ಮನುಷ್ಯನನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಮತ್ತು ಅದೇ ರೀತಿ ನಾವು ಸತ್ಯದ ಭಾಗದಲ್ಲಿ ನೋಡ್ತಿರುವ ಸ್ವಾಮಿ, ಅನೇಕ ಸಕಲ ವಿಧವಾದ ಅದ್ಭುತ ಕಾರ್ಯಗಳನ್ನು ದೇವರು ಧ್ಯಾನ ಮಾಡಲಿಕ್ಕಾಗುವಂತಾಗಿ ನಮ್ಮೆಲ್ಲರೂ ನೀನು ಪ್ರೇರೇಪಣೆ ಮಾಡು ದೇವ. ವಿಶೇಷವಾಗಿ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಾವು ಅದ್ಭುತ ಕಾರ್ಯಗಳು ಆಗಬೇಕಾದ್ರೆ ಪ್ರತಿ ದಿನ ನಾವು ದೇವರಲ್ಲಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ನಾವು ಆಗಬೇಕೆಂಬುದಾಗಿ ಈ ವಾಕ್ಯದ ಮೂಲಕವಾಗಿ ಎಲ್ಲರ ಪ್ರೇರೇಪಣೆ ಉಂಟಾಗಲಿ ಸ್ವಾಮಿ. ದೇವ ವಿಶೇಷವಾಗಿ ಸ್ವಾಮಿ, ನಾವು ಬದುಕಿರುವುದೇ ಒಂದು ದೊಡ್ಡ ಅದ್ಭುತ ಕಾರ್ಯ, ನಾವು ಜೀವಿಸ್ತಿರುವುದೇ ಒಂದು ದೊಡ್ಡ ಅದ್ಭುತ ಕಾರ್ಯ, ದೇವರು ನಮ್ಮ ನಡೆಸ್ತಿರುವುದೇ ಒಂದು ಅದ್ಭುತ ಕಾರ್ಯ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಳುವಂತೆ ನಿನ್ನ ಸಹಾಯವನ್ನು ಮಾಡು. ಅಪಾಯ ವಿಶೇಷವಾಗಿ ಸ್ವಾಮಿ, ದೇವರೇ ನಿನ್ನ ಪಾದಪೀಠವನ್ನು ಸೇರಿದೆವೆಂಬುದಾಗಿ ಇದೇ ಒಂದು ಹಚ್ಕೊಳ್ಬೇಕು. ಈ ರೀತಿಯಲ್ಲಿ ಎಲ್ಲರ ಸ್ವಾಮಿ ಮನಸ್ಸಲ್ಲಿ ಬರುವಂತೆ ನಿನ್ನ ಸಹಾಯವನ್ನು ಮಾಡು ದೇವರೇ. ನಾವು ಸದಾಕಾಲ ಏನೇ ಕೆಲಸ ಕಾರ್ಯ ಮಾಡಿದೆವು ಅದು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಬೇಕು, ನಮ್ಮೆಲ್ಲರಿಗೂ ಸಕಲ ದಿವ್ಯಾಶ ಉಂಟಾಗಬೇಕೆಂಬ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸ್ವಾಮಿ, ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆ ನೀನು ಆಶೀರ್ವಾದ ಮಾಡು ದೇವರೇ. ಅಲ್ಲಿರ್ತಕ್ಕಂಥ ಪ್ರತಿಭಾ ಹಾಸ್ಟೆಲ್ ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಬೇಕೆಂಬ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಹಾಸ್ಟೆಲ್ ವಾರ್ಡನ್ಗಳನ್ನು ಸಹ ನೀವು ಆಶೀರ್ವದಿಸಬೇಕೆಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಸ್ವಾಮಿ. ಎಲ್ಲ ವಾರ್ಡನ್ ಸ್ವಾಮಿ ಮಕ್ಕಳಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸಲಿಕ್ಕಾಗುತ್ತೆ ನೀನು ಕೃಪೆ ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವ. ಮತ್ತು ನಮ್ಮ ಒಂದು ನಿರ್ದೇಶಕರತಕ್ಕಂಥ ಪಾರ್ಶಲ್ ಗುಣಶೇಖರ್ ಅಂಕಲ್ ಅವರನ್ನು, ಅವರ ಕುಟುಂಬದವರನ್ನು, ಅವರ ಮಕ್ಕಳನ್ನು ಮತ್ತು ಅವರ ಸೇವಾ ಕಾರ್ಯಗಳನ್ನು ನೀನು ಆಶೀರ್ವದಿಸು. ಅಪಾಯ ವಿಶೇಷವಾಗಿ ಸ್ವಾಮಿ, ಅದೇ ರೀತಿಯಲ್ಲಿ ನಮ್ಮ ಮಾತುಕೊಂಡಿರ್ತಕ್ಕಂಥ ಎಲ್ಲ ಸೇವಕರು, ಪಾಸ್ಟರ್ ಅನಿತ್ ಅಂಕಲ್ ಅವರು, ಅವರ ಕುಟುಂಬ, ಅವರ ಸೇವಾ ಕಾರ್ಯಗಳು ಎಲ್ಲ ಅವರ ಒಂದು ಮಾಡ್ತಕ್ಕಂಥ ಆಲೋಚನೆಗಳು ಸ್ವಾಮಿ, ಅದು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ದೇವರೇ, ನಾವು ಈ ಲೋಕದಲ್ಲಿ ಏನೇ ಕೆಲಸ ಕಾರ್ಯ ಮಾಡಿದ್ರು ಅದು ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಬೇಕು, ಅದರ ಮೂಲಕವಾಗಿ ನಮಗೆ ಆಶೀರ್ವಾದ ಉಂಟಾಗಬೇಕಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಮನದಟ್ಟು ಮಾಡಿಕೊಳ್ತಾ ನೀನು ಸಹಾಯ ಮಾಡು. ಅಪಾಯ ವಿಶೇಷವಾದ ಸ್ವಾಮಿ, ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರವಾಗಿ ನೀನು ಚಿತ್ತ ಕಪ್ಪಿಸಿಕೊಡುತ್ತೇವೆ. ಇಷ್ಟು ದಿನಕ್ಕಲ್ಲಿ ನಮ್ಮೆಲ್ಲರೂ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಡೆಸಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದುಕುಮಾರನಾಗಿರ್ತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್.